ಸೊ ಇದು ಊರಲ್ಲಿ ಹೆಣ್ಮಕ್ಳು ಆಟ ಆಡೋದು, ಸ್ಕಿಪ್ಪಿಂಗ್ ಆಡುವಂಥದ್ದು. ನನಗೆ ಆ್ಯಕ್ಚುಲಿ ಇದು ನೋಡಿದಾಗ ಸಗಣಿ ಸಾರಿಸೋದು ಅಂದರೆ ಮುಂಚೆ ಎಲ್ಲ ಮನೆಯಲ್ಲಿ ಹೊರಗಡೆ ಜಗ್ಲಿಗೆ ಅಂದರೆ ಇವಾಗೆಲ್ಲ ಕಲ್ಲು ಹಾಕ್ಸೋಕೆ ದುಡ್ಡು ಇಲ್ಲದೆ ಇರೋರು ಅಥವಾ ಕೆಲವೊಂದು ಮನೆಗಳಲ್ಲಿ ಸಗಣಿಯಲ್ಲಿ ಸಾರಿಸಿರೋರು. ಸೊ ಅದು ನೋಡಿದ್ರೆ ಅದೇ ನೆನಪಾಗುತ್ತೆ. ಹೆಣ್ಮಕ್ಳು ಆಟ ಆಡ್ತಿರೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಮನೆ ನೋಡೋದಾದರೆ ಶಾನುಭೋಗರ ಮನೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಲೇವಾದೇವಿ ವ್ಯವಹಾರದಲ್ಲಿ ನಿಪುಣರು ಶಾನುಭೋಗರು. ಕರಣಿಕ ಅಥವಾ ಲೆಕ್ಕಿಗ ಎಂದು ಪರಿಚಯವಾಗುವ ಇವರ ವೃತ್ತಿ ಲೆಕ್ಕಪತ್ರ ನೋಡ್ಕೊಳ್ಳೋದು. ಅವರನ್ನ ಕುಲಕರ್ಣಿ ಅಂತ ಕೂಡ ಕರೆಯಲಾಗುತ್ತೆ. ಸಾಲ ವಾಪಸಾತಿಗೆ ದಂಪತಿಗಳು ಮಗಳ ಸಮೇತ ಈ ಶಿಲ್ಪಕೃತಿಯಲ್ಲಿ ಆಗಮಿಸಿದ್ದಾರೆ. ಸೊ ಹಳ್ಳಿ ಅಂದಮೇಲೆ ಶಾನುಭೋಗ್ರು ಇರಲೇಬೇಕು. ಯಾಕಂದ್ರೆ ದುಡ್ಡು ಕಾಸಿನ ವ್ಯವಹಾರ ನೋಡ್ಕೊಳ್ತಾ ಇದ್ದಿದ್ದೆ ಅವ್ರು. ಇವಾಗೆಲ್ಲ ನಾವು ಹೇಳ್ತೀವಿ ಗೊತ್ತಾ, ಫೈನಾನ್ಸ್ ತಗೊಂಡ್ವಿ ಅಥವಾ ಇಂಟ್ರೆಸ್ಟ್ ದುಡ್ಡು ತಗೊಂಡ್ವಿ ಅಂತೆಲ್ಲ ಹೇಳ್ತೀವಲ್ಲ, ಆಗ ಊರಿಗೊಬ್ರು ಶಾನುಭೋಗ್ರು ಇರ್ತಾ ಇದ್ರು. ಅವ್ರ ಹತ್ರ ಸಾಲ ತಗೊಳ್ತಾ ಇದ್ರು. ಊರಿನ ಲೆಕ್ಕಪತ್ರಗಳು ಅಂದ್ರೆ ಊರಲ್ಲಿ ಲೆಕ್ಕ ಗೊತ್ತಿದ್ದಂತಹ ಬುದ್ಧಿವಂತ ಮನುಷ್ಯ ಯಾರಪ್ಪ ಅಂದ್ರೆ ಅದು ಶಾನುಭೋಗ್ರು. ಸೊ ಅವ್ರ ಹತ್ರನೇ ಎಲ್ರು ಹೋಗಿ ಅಡ ಇಟ್ಟು, ಚಿನ್ನ ಅಥವಾ ಒಡವೆಗಳನ್ನ ಅಡ ಇಟ್ಟು ಅಥವಾ ಜಮೀನ್ ಪತ್ರಗಳನ್ನ ಅಡ ಇಟ್ಟು ಅವ್ರ ಹತ್ರ ದುಡ್ಡು ತಗೊಳ್ಳೋರು, ಇಷ್ಟು ಬಡ್ಡಿಗೆ ಅಂತ ದುಡ್ಡು ತಗೊಳ್ಳೋರು. ಸೊ ಅಂತ ಶಾನುಭೋಗ್ರು. ಸೊ ಅದನ್ನ ತೋರಿಸಿದಾರೆ. ಅಂದ್ರೆ ಶಾನುಭೋಗ್ರ ಹತ್ರ ಒಂದು ಫ್ಯಾಮಿಲಿ ಅವರು ಬಂದು, ಒಬ್ರು ಮಹಿಳೆ ಹೆಂಗಸು ಮಗುನ ಕರ್ಕೊಂಡು ಬಂದು ಸಾಲ ಕೇಳೋದಕ್ಕೆ ಅಂತ ಬಂದಿರೋದು, ಅಥವಾ ಒಬ್ಬ ವ್ಯಕ್ತಿ ಕೂತ್ಕೊಂಡು ಸುಮ್ಮನೆ ಜಗಡಿ ಮೇಲೆ ಕೂತ್ಕೊಂಡು ನೋಡ್ತಾ ಇರೋದು. ಶಾನುಭೋಗ್ರು ಇದ್ದಾರೆ ಅಂದ್ರೆ ಅವ್ರ ಸುತ್ತ ಒಂದಷ್ಟು ಜನ ಸುಮ್ಮನೆ ಮಾತಾಡೋದಕ್ಕೆ, ಹರಟೆ ಹೊಡಿಯೋದಕ್ಕೆ, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಕ್ ಇರ್ತಾ ಇದ್ರಲ್ಲ. ಸೊ ಹಾಗೆ ಜೊತೆಗೆ ನೋಡಿ, ಅದು ಫರ್ನಿಚರ್ಸ್ ಆಗಿರಬಹುದು. ಅಂಡ್ ಶಾನುಭೋಗ್ರು ಬಳಸ್ತಾ ಇದ್ದಂತಹ ಪೆನ್ನು, ಬುಕ್ಕು, ಜೊತೆಗೆ ಆ ಮೇಜು, ಆ ಟೇಬಲ್ ಇದೆಯಲ್ಲ, ಅದನ್ನು ಕೂಡ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಟೇಬಲ್ನೇ ತಗೊಂಡು ಬಂದು ಇಲ್ಲಿಟ್ಟಿರೋದು. ಸೊ ಆ ಡೀಟೇಲ್ ಅನ್ನ ನೀವು ನೋಡ್ಬೋದು. ಮನೆಯಲ್ಲಿ ಒಂದು ಶಾನುಭೋಗ್ರು ಮನೆ ಹೊರಗಡೆ ಜಗ್ಲ ಮೇಲೆ ಕೂತ್ಕೊಂಡು ಅವ್ರದ್ದೊಂದು ಟೇಬಲ್ ಎಲ್ಲ ಹಾಕೊಂಡು ಸೊ ಹೇಗ್ ಇತ್ತು ಅವಾಗ ಅನ್ನೋದನ್ನ ತೋರಿಸಿದ್ದಾರೆ. ಎತ್ತುಗಳು ರಿಯಲ್ ಅಲ್ಲ ಅಂತ ನನಗೂ ಗೊತ್ತು, ಬಟ್ ಆದ್ರೂ ಅದು ನೋಡಿದ್ರೆ ಭಯ ಆಗತ್ತೆ, ಎಲ್ಲಿ ಗುಂಬಿಡುತ್ತಪ್ಪ ಅಂತ. ಬಿಕಾಸ್ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಅಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಟ್ರಸ್ಟ್ ಮೀ, ಅದು ನೋಡಿದ್ರೆ ಆಕ್ಚುಲಿ ಭಯ ಆಗ್ತದೆ ನನಗೆ. ರಿಯಲ್ ಅಲ್ಲ ಅಂತ ಗೊತ್ತಿದ್ರು ಕೂಡ ಅಷ್ಟು ಭಯ ಆಗ್ತದೆ. ಅಂದ್ರೆ ಯೋಚನೆ ಮಾಡಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ. ಸೊ ಇದು ಎತ್ತಿನ ಬಂಡಿಯಲ್ಲಿ 2 ಮಕ್ಕಳು ನಿಂತಿರೋದು. ನಾವೆಲ್ಲ ಅವಾಗ ತೋಟಕ್ಕೆ ಹೋಗಿ ತೋಟದಿಂದ ವಾಪಸ್ ಬರ್ಬೇಕಾದ್ರೆ ಯಾವ್ದಾದ್ರು ಎತ್ತಿನ ಗಾಡಿ ಕಾಣಿಸ್ತು ಅಂದ್ರೆ ಹಿಂದೆ ಹತ್ಕೊಂಡ್ಬಿಡ್ತೀವಿ. ಆ ಎತ್ತಿನ ಗಾಡಿಯಲ್ಲಿ ಓಡಾಡೋದೇ ಖುಷಿ. ಇವಾಗೆಲ್ಲ ಕಾರು, ಬೈಕು, ಮೆಟ್ರೋ, ಬಸ್ ಅಂತೆಲ್ಲ ಆಗ್ಬಿಟ್ಟಿದೆ. ಇವಾಗೆಲ್ಲ ಎಲ್ರಿಗೂ ಕಾರಲ್ಲಿ ಓಡಾಡೋ ಶೋಕಿ ಬಂದ್ಬಿಟ್ಟಿದೆ. ಬಟ್ ಅವಾಗೆಲ್ಲ ಹಳ್ಳಿಯಲ್ಲಿ ಎತ್ತಿನ ಬಂಡಿ ಒಂಥರ, ಇವಾಗೆಲ್ಲ ಏನು ಈ ರೇಂಜ್ ರೋವರ್, BMW ಅಂತೆಲ್ಲ ಹೇಳ್ತಿರಲ್ಲ, ಹಂಗೆ ಅವಾಗ ಹಳ್ಳಿಯಲ್ಲಿ ಎತ್ತಿನ ಗಾಡಿನೇ ದೊಡ್ಡ ಗಾಡಿ. ಆದ್ರೆ ಓಡಾಡೋ ಖುಷಿನೇ ಬೇರೆ. ಮೋಸ್ಟ್ ಪ್ರಾಬಬ್ಲಿ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋರು ಇವತ್ತಿಗೂ ಕೂಡ ಕಾರ್ ಅಥವಾ ಎತ್ತಿನ ಗಾಡಿ ಅಂತ ಕೇಳಿದ್ರೆ ಮೋಸ್ಟ್ ಪ್ರಾಬಬ್ಲಿ ನಾನಂತೂ ಎತ್ತಿನ ಬಂಡಿ ಅಂತಾನೆ ಹೇಳೋದು, ಎತ್ತಿನ ಗಾಡಿಲಿ ಹೋಗೋದೆ. ಬಿಕಾಸ್ ಇದರಲ್ಲಿ ಹೋಗೋ ಖುಷಿ ಯಾವ ಕಾರಲ್ಲೂ ಸಿಗಲ್ಲ ರೀ. ಮತ್ತೊಂದ್ ಕಡೆ ಗಿಲ್ಲಿ ದಾಂಡು ಆಡ್ತಿರೋದು ಮಕ್ಕಳು, ಚಿನ್ನಿ ದಾಂಡು ಅಂತ ಕೂಡ ಹೇಳ್ತಾರೆ. ಸೊ ಅದನ್ನ ಆಟ ಆಡ್ತಿರೋದು ನಾವಂತೂ ಚಿಕ್ಕವಳಿದ್ದಾಗ ಸಿಕ್ಕಾಬಟ್ಟೆ ಆಡ್ತಿದ್ದೆ. ಹುಡುಗರ ಜೊತೆ ಎಲ್ಲ ಸೇರ್ಕೊಂಡು ಹೋಗಿ ಚಿನ್ನಿ ದಾಂಡು ಆಡೋದು, ಅದ್ಯಾರ್ದೋ ತಲೆ ಹೊಡೆಯೋದು, ಮಜಾ ಆಯ್ತು. ಆ ದಿನಗಳೆಲ್ಲ ಮಜಾ ಆಯ್ತು. ನಂಗೆ ಇದನ್ನ ನೋಡ್ಬೇಕಾದ್ರೆ ನನ್ನ ಬಾಲ್ಯದ ದಿನಗಳು, ನನ್ನ ಚೈಲ್ಡ್ಹುಡ್ ಡೇಸ್, ನಾನು ಅವಾಗೆಲ್ಲ ಏನೇನು ಕಿತಾಪತಿಗಳನ್ನ ಮಾಡಿದ್ದೆ ಆ್ಯಂಡ್ ಎಷ್ಟು ಚೆನ್ನಾಗಿ ನನ್ನ ಚೈಲ್ಡ್ಹುಡ್ನ ಎಂಜಾಯ್ ಮಾಡಿದ್ದೀನಿ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಸೊ ನಾನಿವಾಗ ಊರಿನ ಗೌಡ್ರ ಮನೇಲಿ ಇದ್ದೇನೆ. ಸಿಂಪಲ್ ಆಗಿ ನಿಮಗೆ ಗೌಡ್ರ ಮನೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ, ಊರಲ್ಲಿ ಅವ್ರೊಂಥರ ಲೀಡರ್ ಅಲ್ಲ, ಅವರೇ ಲೀಡರ್. ಇವಾಗೆಲ್ಲ ಊರಲ್ಲಿ ಇರೋರು ಚಿಕ್ಕ ಪುಟ್ಟ ಜಗಳ ಆಯಿತು ಅಂದರೆ ಸ್ಟೇಷನ್ಗೆ ಹೋಗ್ತೀವಿ, ಇನ್ಸ್ಪೆಕ್ಟರ್ಸ್ ಹತ್ರ ಹೋಗ್ತೀವಿ ಕಂಪ್ಲೇಂಟ್ ಕೊಡೋದಕ್ಕೆ. ಅವಾಗೆಲ್ಲ ಹಳ್ಳಿಯಲ್ಲಿ ಏನೇ ಜಗಳ ಆದ್ರು, ಏನೇ ರಾಜ್ಯ ಪಂಚಾಯತಿ ಮಾಡಬೇಕಾಗಿದ್ರು, ಏನೇ ಪಂಚಾಯತಿ ಮಾಡಬೇಕಾಗಿದ್ರು ಊರಿನ ಗೌಡ್ರ ಹತ್ರನೇ ಬರ್ತಾ ಇದ್ದಿದ್ದು. ಹಳ್ಳಿಯಲ್ಲಿ ಏನೇ ಆಗಬೇಕು, ಹಬ್ಬ ಆಗಬೇಕು, ಒಂದು ಜಾತ್ರೆ ಆಗಬೇಕು ಅಥವಾ ಒಂದು ಮದುವೆ ಆಗಬೇಕು, ಏನೇ ಆಗಬೇಕಂದ್ರೆ ಊರಿನ ಗೌಡ್ರ ಹತ್ರನೇ ಬಂದು ಕೇಳಿ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದಿದ್ದು. ಸೊ ಆ ಥರ ಊರಿನ ಗೌಡ್ರ ಮನೆ, ಆ ಗೌಡ್ರ ಗತ್ತು ಅಂತ ಹೇಳ್ತಾರಲ್ಲ, ಆ ಥರ ಊರಿನ ಗೌಡ್ರ ಮನೇಲಿದ್ದೀನಿ. ಸೊ ನೀವು ಇಷ್ಟೊತ್ತು ನೋಡಿದ್ರಿ ಅಲ್ಲ, ಒಂದಷ್ಟು ಮನೆಗಳನ್ನ ನೋಡಿದ್ವಿ. ಅಂದರೆ
ಅಕ್ಕ ಸಾಲಿಗ್ರ ಮನೆ ನೋಡಿದ್ವಿ, ಶಾನ್ ಭೋಗ್ರ ಮನೆ ನೋಡಿದ್ವಿ, ಮಂಗಳೂರವ್ರ ಮನೆ ನೋಡಿದ್ವಿ, ಬ್ರಾಹ್ಮಣರ ಮನೆ ನೋಡಿದ್ವಿ. ಬಟ್ ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಗೌಡ್ರ ಮನೆ ಎಷ್ಟು ರಾಯಲ್ ಆಗಿದೆ ಅಂತ ನೋಡಿ. ಬಿಕಾಸ್ ಅವ್ರ ಹತ್ರ ದುಡ್ಡು ಜಾಸ್ತಿ ಇರ್ತಿತ್ತಲ್ಲ, ಹಾಗಾಗಿ ಗೌಡ್ರ ಮನೆ ದೊಡ್ಡದಾಗಿದೆ. ಸೊ ಊರಿನ ಗೌಡ್ರ ಮನೆಯಲ್ಲಿ ಯಾವಾಗ್ಲೂ ಜನ ಇರ್ತಿರ್ತಾರೆ. ಗೌಡ್ರು ಅಕ್ಕಪಕ್ಕ ಗೌಡ್ರಿಗೆ ಜೈ ಅಂತ ಹೇಳ್ಕೊಂಡು ಓಡಾಡೋದಕ್ಕೆ ಅಂತ ಗೌಡ್ರು ಸುತ್ತಮುತ್ತ ಜನ ಇರ್ತಾ ಇದ್ರು. ಸೊ ಗೌಡ್ರ ಮನೆ ಜಗ್ಲಿ ಇದು. ಈ ಜಗ್ಲಿ ಮೇಲೆ ಕೂತ್ಕೊಂಡು ಮಾತಾಡೋದು. ಅಂಡ್ ಗೌಡ್ರದ ಲೆಕ್ಕ ಬರ್ಕೊಳಕ್ ಒಬ್ರು ಬೇಕಿತ್ತಲ್ಲ, ಬಿಕಾಸ್ ಗೌಡ್ರು ಹಳ್ಳಿಲಿರೋರ್ಗೆಲ್ಲ ಸಾಲ ಕೊಡ್ತಾ ಇದ್ರು, ದುಡ್ಡು ಕೊಡ್ತಾ ಇದ್ರು, ಅಂಡ್ ದವಸ ಧಾನ್ಯಗಳನ್ನ ಕೊಡ್ತಾ ಇದ್ರು, ಮದ್ವೆಗೆ ಅಂದಾಗ ದುಡ್ಡು ಕೊಡ್ತಾ ಇದ್ರು. ಸೊ ಅದನ್ನೆಲ್ಲ ಲೆಕ್ಕ ಬರ್ಕೊಳಕ್ ಒಬ್ರು ಇರ್ಬೇಕಿತ್ತಲ್ಲ ಗೌಡ್ರ ಮನೇಲಿ ಅವರು. ಅಂಡ್ ಆ ಗೌಡ್ರದ್ದು ಒಂದು ಪೆಟ್, ಒಂದು ಡಾಗು, ಅಂಡ್ ಆ ಗ್ರಾಮಫೋನ್ ಅನ್ನು ನೋಡಿ ಎಷ್ಟು ಚಂದ ಇದೆ. ಅಂಡ್ ಅದೇ ಸಾಲ ತಗೊಳಕ್ಕೆ ಹೇಳಕ್ ಬಂದಾಗ ನಿಂತ್ಕೊಳ್ಳುವಂಥದ್ದು. ಆ ಗನ್ನು ನೋಡಿ, ಆ ಗನ್ನು ಅಥವಾ ಗೋಡೆಯಲ್ಲಿ ನೇತು ಹಾಕಿರುವಂತಹ ಬಟ್ಟೆಗಳು, ಜೊತೆಗೆ ಫೋಟೋಗಳು, ಅಂದರೆ ಆ ಫೋಟೋಸ್ ನೋಡಿ ಎಷ್ಟು ಚೆನ್ನಾಗಿದೆ. ಗೌಡ್ರ ಮನೆಯಲ್ಲಿ ಅವರ ತಾತಂದ್ರು ಅಥವಾ ಮುತ್ತಾತಂದ್ರು ಅವ್ರ ಜೊತೆ ಎಲ್ಲ ನಿಂತ್ಕೊಂಡು ತೆಗೆಸ್ಕೊಂಡಿದ್ದಂತಹ ಫೋಟೋಗಳು. ಆ್ಯಂಡ್ ಮುಂಚೆ ಎಲ್ಲ ಹಳ್ಳಿ ಕಡೆ ಇದ್ದಂತಹ ಗೌಡ್ರ ಮನೆಯಲ್ಲಿ ಅವ್ರದ್ದೊಂದು ಹಿಸ್ಟ್ರಿ ಇರ್ತಿತ್ತು. ಅಂದರೆ ನಮ್ಮ ತಾತ ಮುತ್ತಾತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವರು ಅಂತೆಲ್ಲ ಹೇಳೋರಲ್ಲ. ಸೊ ಅದನ್ನು ಅಷ್ಟೇ ಡೀಟೇಲ್ ಆಗಿ ತೋರಿಸಿದ್ದಾರೆ. ಗಾಂಧೀಜಿ ಅವ್ರ ಫೋಟೋ ಇದೆ, ಫ್ಯಾಮಿಲಿ ಫೋಟೋ ಇದೆ, ದೇವ್ರ ಫೋಟೋ ಇದೆ, ಆ್ಯಂಡ್ ಈ ಕಡೆ ಅವ್ರ ಮಕ್ಕಳು ಆಟ ಆಡ್ತಿರುವಂಥದ್ದು, ಆ ಚೇರ್ಗಳು, ಆ್ಯಂಡ್ ಇದು ಗೌಡ್ರ ಮನೆ ಬಾಗಿಲು ಎಷ್ಟು ಡೀಟೇಲಿಂಗ್ ಆಗಿದೆ ನೋಡಿ. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಗೌಡ್ರ ಮನೆ ಆ ಸ್ಕಲ್ಪ್ಚರ್ಸ್ಗಳು ಅಂದರೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಬಾಗಿಲನ್ನು ಕೂಡ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ ಗೌಡ್ರ ಮನೆ ತುಂಬ ಗತ್ತಾಗಿದೆ, ತುಂಬ ರಾಯಲ್ ಆಗಿದೆ ಅಂತ. ಆ್ಯಕ್ಚುಲಿ ಡೋರ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ, ಅಂದರೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇವಾಗೆಲ್ಲ ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಈ ಥರ ಬಾಗಿಲುಗಳನ್ನ ನೋಡ್ತೀವಿ, ಬಟ್ ಆಗ ಗೌಡ್ರ ಮನೆ ಬಾಗಿಲು ಎಷ್ಟು ಚೆನ್ನಾಗಿತ್ತು, ಎಷ್ಟು ಡೀಟೇಲ್ ಆಗಿದೆ ಇವಾಗ ಅಂತ ನೋಡಿ. ಆ್ಯಂಡ್ ಆಗಲೇ ನನ್ನ ಬ್ಯಾಕ್ಗ್ರೌಂಡಲ್ಲಿ ಯಾವುದೋ ಮಗು ಅಳ್ತಾ ಇತ್ತು. ನಾನು ಮೋಸ್ಟ್ಲಿ ಇಲ್ಲಿ ನೋಡಕ್ಕೆ ಬಂದಿರೋದು ಯಾವುದೋ ಮಗು ಅಳ್ತಾ ಇದೆ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಅದು ರಿಯಲ್ ಆಗಿ ಮಗು ಅಳ್ತಿದೆ ಅನ್ಕೊಂಡೆ. ವಾಯ್ಸ್ ರಿಯಲ್, ಬಟ್ ಮಗು ರಿಯಲ್ ಅಲ್ಲ. ಸೊ ಆಗಲೇ ಬ್ಯಾಕ್ಗ್ರೌಂಡ್ ಅಲ್ಲಿ ಮಗು ಅಳ್ತಾ ಇದ್ದಿದ್ದು ಸೌಂಡ್ ಕೇಳಿಸ್ತು. ನಾನು ಮೋಸ್ಟ್ಲಿ ಇಲ್ಲಿ ನೋಡೋದಕ್ಕೆ ಬಂದಿರೋದು ಯಾವುದೋ ಮಗು ಅಳ್ತಿದೆ ಅಂತ ಅನ್ಕೊಂಡೆ, ಬಟ್ ಅದಲ್ಲ, ಇಲ್ಲಿ ತೊಟ್ಲಲ್ಲಿರೋ ಮಗು ಅಳ್ತಾ ಇತ್ತು. ತೊಟ್ಲು ನೋಡಿ ಎಷ್ಟು ಚೆನ್ನಾಗಿದೆ. ಆ ತೊಟ್ಲ ಮೇಲಿರುವಂತಹ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ. ಆ ತಾಯಿ ಸೀರೆ ಎಷ್ಟು ಚೆನ್ನಾಗಿದೆ. ಅವ್ರ ಮೂಗುತ್ತಿ, ಅವ್ರ ಸರ, ಅವ್ರ ಬಳೆ, ಅವ್ರ ಸೀರೆ ಎಷ್ಟು ಲಕ್ಷಣವಾಗಿದೆ. ಆ್ಯಂಡ್ ಈ ಕಡೆ ಒಂದು ಪುಟ್ಟ ಮಗುಗೆ ತಾಯಿ ತಿನ್ನಿಸ್ತಾ ಇರೋದು. ಇವಾಗೆಲ್ಲ ಕೈ ತುತ್ತು ಅಂದರೆ, ಅವಾಗೆಲ್ಲ ಅದು ಈಗಲೂ ಕೂಡ ಎಷ್ಟೊಂದು ಜನರು ಕೈ ತುತ್ತು ತಿನ್ನೋದು ತುಂಬ ಇಷ್ಟ. ಇವಾಗೆಲ್ಲ ಕೈಯಲ್ಲಿ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ ಜನ. ಇವಾಗೆಲ್ಲ ಸ್ಪೂನಲ್ಲಿ ತಿನ್ನೋಕೆ ಶುರು ಮಾಡಿಬಿಟ್ಟಿದ್ದಾರೆ, ಕೈಯಲ್ಲೇ ತಿಂತಾ ಇಲ್ಲ. ಬಟ್ ಆಗೆಲ್ಲ ಮಕ್ಕಳಿಗೆ ಕೈಯಲ್ಲಿ ತಿನ್ನಿಸ್ತಾ ಇದ್ರು. ಆ ಮಗು ನೋಡಿ, ಆ ಮಗು ಹಣೆ ಮೇಲೆ ಕಪ್ಪಿಡೋದು, ಅಂದರೆ ಅವಾಗೆಲ್ಲ ಮಕ್ಕಳಿಗೆ ಹಣೆ ಮೇಲೆ ಕಪ್ಪಿಡೋರು, ಕೆನ್ನೆ ಮೇಲೆ ಆ ಕಪ್ಪಿಟ್ಬಿಟ್ಟು ಅದ್ರ ಸುತ್ತ ಸ್ವಲ್ಪ ಪೌಡರ್ ಹಾಕೋರು, ಬಿಕಾಸ್ ಆ ಕಪ್ಪು ಸ್ಪ್ರೆಡ್ ಆಗಬಾರ್ದು ಅಂತ. ಸೊ ಅದು ಕೂಡ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ದೃಷ್ಟಿ ಆಗಬಾರ್ದು ಅಂತ ಕಪ್ಪುದು ಮಣಿಗಳನ್ನ ಹಾಕೋರು ಕೈಯಿಗೆ. ಸೊ ಅದು ಮತ್ತು ಆ ತಾಯಿದು ಸೀರೆ, ಅವರು ಸೆರ್ಗನ್ನ ತಲೆ ಮೇಲೆ ಹಾಕೊಂಡಿರೋದು. ಅವಾಗೆಲ್ಲ ಹಳ್ಳಿ ಕಡೆ ಹೆಂಗಸರು ಸೆರ್ಗನ್ನ ತಲೆಯಿಂದ ತೆಗಿತಾನೆ ಇರಲಿಲ್ಲ. ಮನೆಗೇನಾದರೂ ಹಿರಿಯರು ಬಂದರೆ ಅಥವಾ ಮನೆಗೇನಾದರೂ ಗೆಸ್ಟ್ಗಳು ಬಂದರೆ ಅಥವಾ ಮನೆಗೆ ಯಾರೇ ಬಂದರೂ ಕೂಡ ಹೆಂಗಸರು ತಲೆ ಮೇಲೆ ಸೆರ್ಗ ಹಾಕ್ಕೊಂಡೆ ಹೊರಗಡೆ ಬಂದು ಮಾತಾಡಿಸ್ತಾ ಇದ್ದಿದ್ದು. ಕಾಫಿ ಟೀ ಕೊಡೋದಕ್ಕೂ ಕೂಡ ಸೆರ್ಗ ಹಾಕ್ಕೊಂಡೇ ಬರ್ತಾ ಇದ್ರು. ಸೊ ಅದನ್ನು ಅಷ್ಟು ನೀಟಾಗಿ ತೋರಿಸಿದ್ದಾರೆ, ಹೆಂಗಸರು ತಲೆ ಮೇಲೆ ಸೆರ್ಗ ಹಾಕ್ಕೊಂಡಿರೋದು. ಮತ್ತೊಂದು ಕಡೆ ಅಲ್ಲಿ ಮತ್ತೊಬ್ಬರು ಮಜ್ಜಿಗೆ ಕಡಿತಾ ಇರೋದು, ಬೆಣ್ಣೆ ತೆಗಿಯೋದಕ್ಕೆ ಮಜ್ಜಿಗೆ ಕಡಿತಾ ಇರೋದು ಕೂಡ ತೋರಿಸಿದ್ದಾರೆ. ಆ್ಯಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ, ಬೀರು ಮೇಲ್ಗಡೆ ಬೆಕ್ಕಿದೆ. ಅದು ನಾನು ಆ್ಯಕ್ಚುಲಿ ಮೋಸ್ಟ್ಲಿ ಇಲ್ಲಿರೋದೇ ರಿಯಲ್ ಬೆಕ್ ಕೂತಿದೆ ಅಂತ ಅಂದ್ಕೊಂಡೆ, ಅಲ್ಲ, ಆ್ಯಕ್ಚುಲಿ ಬೆಕ್ಕಿದೆ. ಆ್ಯಂಡ್ ಈ ಕಡೆ ಆ್ಯಕ್ಚುಲಿ ಇದು ಹಸು ಕಟ್ತಾ ಇದ್ದಿದ್ದು ಅಂತ ಅನಿಸುತ್ತೆ. ಸೊ ಅದೇ. ಆ್ಯಂಡ್ ಫೋಟೋಗೆ ಹಾಕಿರುವಂತಹ ಹೂವಿನ ಹಾರ, ದೇವ್ರ ಮನೆ ಎಷ್ಟು ಚೆಂದ ಇದೆ. ಮತ್ತು ಇಲ್ಲಿ ಅಕ್ಕಿ ರುಬ್ಬೋದಕ್ಕೆ ಅಥವಾ ಏನಾದರೂ ರುಬ್ಬೋದಕ್ಕೆ ಅಂತ ಬಳಸ್ತಾ ಇದ್ದಂತಹ ಕಲ್ಲುಗಳು,
ಪಾತ್ರೆಗಳು ಅಂಡ್ ಮನೆಯಲ್ಲಿ ಸೀರೆಗಳನ್ನ ಹಾಕ್ತಾ ಇದ್ರು, ಅಂದ್ರೆ ತಗೊಂಡ್ ಬಂದು ಹಾಕ್ತಾ ಇದ್ರು. ಇವಾಗೆಲ್ಲ ಹ್ಯಾಂಗರ್ ಅಲ್ಲಿ ಹಾಕ್ತಿವಲ್ಲ ಆ ತರ ಸೀರೆಗಳನ್ನ ಹಾಕಿರೋದು ಎಷ್ಟು ಚೆನ್ನಾಗಿದೆ. ಅಂಡ್ ಈ ಕಡೆ ನಾನು ಆಕ್ಚುಲಿ ಒಳಗಡೆ ಬಂದ ತಕ್ಷಣ ನೋಡಿದ ತಕ್ಷಣ ಸ್ವಲ್ಪ ಗಾಬರಿ ಆಗ್ಬಿಟ್ಟೆ, ಯಾಕಂದ್ರೆ ಎತ್ತಿದೆಯಲ್ಲಪ್ಪ, ಇಷ್ಟು ದೊಡ್ಡ ಕೋಡಿದೆ, ಇಷ್ಟು ದೊಡ್ಡ ಕೊಂಬಿದೆ, ಎಲ್ಲಿ ತೆಗೆದು ಬಿಡತ್ತೆ ಅಂತ. ಬಟ್ ಅದು ಕಣ್ಣು ನೋಡಿದ್ರೆ ನನಗೆ ನಿಜವಾಗ್ಲೂ ಭಯ ಆಗ್ತಿದೆ ಆಕ್ಚುಲಿ. ಅಂದ್ರೆ ಇಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದ್ರೆ ಇನ್ಫ್ಯಾಕ್ಟ್ ಹತ್ರ ಬರೋದಕ್ಕೆ ನನಗೆ ಭಯ ಆಗ್ತಾ ಇದೆ. ನನಗೆ ಇನ್ಫ್ಯಾಕ್ಟ್ ಈ ಹತ್ರ ಬರೋದಕ್ಕೂ ಭಯ ಆಗ್ತಿದೆ, ಬಿಕಾಸ್ ನನಗೆ ಗೊತ್ತಿದೆ ರಿಯಲ್ ಅಲ್ಲ ಅಂತ. ಬಟ್ ಸ್ಟಿಲ್ ಅಂದರೆ ಅದೆಷ್ಟು ರಿಯಲಿಸ್ಟಿಕ್ ಆಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಹೊರಗಡೆ ಇರೋ ಎತ್ತು ನೋಡಿ ಹೇಳ್ತಾ ಇದ್ದೆ. ಆ ಕಣ್ಣಾಗಿರಬಹುದು ಅಥವಾ ಆ ಮುಖದ ಭಾಗ ಆಗಿರಬಹುದು, ಜೊತೆಗೆ ಈ ಹಗ್ಗ ಕಟ್ಟಿರೋದಾಗಿರಬಹುದು, ಆ ಕೋಡು ಕೂಡ ಹಾಗೆ ಇದೆ. ಆ್ಯಂಡ್ ಈ ಕಣ್ಣು ನೋಡಿದ್ರೆ ನಂಗೆ ನಿಜವಾಗ್ಲೂ ಭಯ ಆಗುತ್ತೆ, ಅದನ್ನು ಮುಟ್ಟೋದಕ್ಕೂ ಭಯ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಅಂದರೆ ಹಸು ಮೈಯನ್ನ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಆ ಗೆರೆಗಳು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಆ ಉಬ್ಬು ತಗ್ಗುಗಳು ಎತ್ತಿಂದು, ಮತ್ತು ಆ ಕಾಲಿಂದ ಭಾಗ ಆಗಿರಬಹುದು, ಆ ಕಾಲ್ ಸ್ಟ್ರಕ್ಚರ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಆ ಗಂಟ್ಲ ಹತ್ರ ಇರುವಂತಹ ಅದು ಆಗಿರ್ಬೋದು. ಬಟ್ ಎತ್ತು ನಿಮಗೆ ರಿಯಲ್ ಆಗಿ ಈ ಎತ್ತಿನ ಪಕ್ಕ ನೀವು ರಿಯಲ್ ಆಗಿರೋ ಎತ್ತನ್ನ ತೊಗೊಬಂದು ನಿಲ್ಸಿದ್ರೆ ಎರಡು ಒಂದೇ ಥರ ಕಾಣುತ್ತೆ, ಏನು ಡಿಫ್ರೆನ್ಸೇ ಕಾಣಿಸಲ್ಲ. ಸೊ ಅಷ್ಟು ರಿಯಲಿಸ್ಟಿಕ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿರೋ ಹುಲ್ಲು ಆರ್ಟಿಫಿಷಿಯಲ್ ಅಲ್ಲ, ಇದು ರಿಯಲ್ ಹುಲ್ಲು, ಅದ್ರ ಬಗ್ಗೆ ಡೌಟ್ ಬೇಡ, ರಿಯಲ್ ಹುಲ್ಲೇ ಹಾಕಿದ್ದಾರೆ. ಬಟ್ ನಾನು ಹೇಳಿದಾಗೆ ಅದು ನೋಡಿದ್ರೆ ನನಗೆ ಈಗಲೂ ಅದು ನೋಡೋಕೆ ಭಯ ಆಗ್ತಾ ಇದೆ, ಹಂಗಿದೆ ಅದು. ಸೊ ಕೊಟ್ಟಿಗೆ, ಊರಲ್ಲೆಲ್ಲ ಅವಾಗ ಹಸು ದನಗಳನ್ನ ಕಟ್ತಾ ಇದ್ದಿದ್ದು ಕೊಟ್ಟಿಗೆ, ಆ ಕೊಟ್ಟಿಗೆನ ಇಲ್ಲಿ ತೋರಿಸಿದ್ದಾರೆ. ಟ್ರಸ್ಟ್ ಮೀ, ನಾನು ಮತ್ತೆ ಹೇಳ್ತೀನಿ, ಈ ಎತ್ತುಗಳ ಪಕ್ಕ ರಿಯಲ್ ಆಗಿರೋ ಎತ್ತನ್ನ ತೊಗೊಂಬಂದು ಇದ್ರ ಪಕ್ಕ ನಿಲ್ಸಿದ್ರೆ ಎರಡಕ್ಕೇನು ಡಿಫ್ರೆನ್ಸೇ ಗೊತ್ತಾಗಲ್ಲ. ನಿಮಗೆ ಯಾವುದು ರಿಯಲ್ ಯಾವುದು ಫೇಕ್ ಅಂತ ಕಂಡು ಹಿಡಿಬೇಕು, ಹಾಗಾಗತ್ತೆ. ಬಟ್ ನೋಡೋಕೆ ನಿಜವಾಗ್ಲೂ ಭಯ ಆಗುತ್ತೆ. ನನಗೆ ಭಯ ಅಂದರೆ ಅಷ್ಟು ಸ್ಕೇರಿ ಆಗಿದೆ ಅಂತಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ. ಸೊ ನಾನಿವಾಗ ಊರಿನ ಪಂಚಾಯತಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ದೀನಿ. ಆಕ್ಚುಲಿ ಊರಲ್ಲಿ ಪಂಚಾಯತಿ ಕಟ್ಟೆಗಳನ್ನ ಆಗಲೇ ಹೇಳ್ತಾ ಇದ್ದೆ, ಗೌಡ್ರ ಬಗ್ಗೆ ಹೇಳಬೇಕಾದ್ರೆ ಊರಲ್ಲಿ ಏನೇ ಪಂಚಾಯತಿ ಆದರೂ ಗೌಡ್ರು ನೋಡ್ಕೊಳ್ತಾ ಇದ್ರು ಅಂತ. ಸೊ ಊರಲ್ಲಿ ಇದೊಂದು ಪಂಚಾಯತಿ ಕಟ್ಟೆ. ಏನಪ್ಪ ಪಂಚಾಯತಿ ಕಟ್ಟೆ ಅಂದರೆ ಊರಲ್ಲಾಗುವಂತಹ ಎಲ್ಲ ಘಟನೆಗಳು, ಒಳ್ಳೇದಾದರೂ ಕೆಟ್ಟದ್ದಾದರೂ, ಊರು ಹಬ್ಬ ಮಾಡಬೇಕಂದ್ರು, ಊರು ಜಾತೆ ಮಾಡಬೇಕು ಅಂದ್ರು, ಯಾರ ಮೇಲೆ ಕಂಪ್ಲೇಂಟ್ ಬಂದರು, ಯಾರು ಬಿಂದಿಗೆಯಲ್ಲಿ ಒಡೆದಾಡಿದ್ರು, ಯಾರ ತೋಟಕ್ಕೆ ಹೋಗಿ ಬೆಳೆ ಕುಯ್ಕೊಂಡು ಬಂದರು, ಏನೇ ಆದರೂ ಕೂಡ ಅದು ಇತ್ಯರ್ಥ ಆಗ್ತಾ ಇದ್ದು ಊರಿನ ಪಂಚಾಯತಿ ಕಟ್ಟೆಯಲ್ಲಿ. ಸೊ ನಾನು ನಿಮಗೆ ಪಂಚಾಯತಿ ಕಟ್ಟೆ ತೋರಿಸ್ತಾ ಹೋಗ್ತೀನಿ. ಪಂಚಾಯತಿ ಕಟ್ಟೆಯಲ್ಲಿ ಊರಿನ ಹಿರಿಯರು ಒಂದು 4 ಜನ ಕೂತ್ಕೊಂಡಿರ್ತಿದ್ರು. ಅವ್ರ ಮುಂದೆ ಬಂದು ಊರಿನ ಜನ ಅವ್ರದ್ದು ಏನು ಕಂಪ್ಲೇಂಟ್ಸ್ ಇದೆ ಅನ್ನೋದನ್ನ ಹೇಳ್ತಾ ಇದ್ರು. ಸೊ ಈ ಇನ್ನು ತುಂಬ ಈಸಿಯಾಗಿ ತುಂಬ ಅರ್ಥ ಆಗೋ ಥರ ಹೇಳಬೇಕು ಅಂದರೆ, ಇವಾಗೇನು ಕೋರ್ಟ್ ಇದೆಯಲ್ಲ, ಸೇಮ್ ಆ ಕೋರ್ಟನ್ನ ಮುಂಚೆ ಪಂಚಾಯತಿ ಕಟ್ಟೆ ಅಂತ ಹೇಳಬಹುದು. ನಿಮಗೆ ಈಸಿಯಾಗಿ ಹೇಳಬೇಕು ಅಂದರೆ, ಇವಾಗ ಕೋರ್ಟ್ ಇದೆ, ಕೋರ್ಟಲ್ಲಿ ಜಡ್ಜ್ ಇರ್ತಾರೆ, ಇಬ್ರು ಲಾಯರ್ಸ್ ಇರ್ತಾರೆ, ಪರವಾಗಿ ವಾದ ಪ್ರತಿವಾದ ಮಾಡ್ತಾರೆ. ಸೊ ಆಗ ಊರಲ್ಲಿ ಪಂಚಾಯತಿ ಕಟ್ಟೆ ಅಂತ ಇರ್ತಾ ಇತ್ತು. ಸೊ ಆ ಪಂಚಾಯತಿ ಕಟ್ಟೆನೇ ಮಾಡರ್ನೈಸ್ ಆಗಿ ಇವಾಗ ಕೋರ್ಟ್ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಇವಾಗ ಜಡ್ಜ್ ಇದ್ರು, ಅವಾಗ ಪಂಚಾಯತಿ ಕಟ್ಟೆಯಲ್ಲಿ ಊರಿನ ಹಿರಿಯರು ಕುತ್ಕೊಳ್ತಾ ಇದ್ರು. ಸೇಮ್ ಅವಾಗ ಲಾಯರ್ ವಾದ ಪ್ರತಿವಾದ ಮಾಡೋರು. ಆಗ ಹಳ್ಳಿಯಲ್ಲಿರೋರು ಅವ್ರ ಪರವಾಗಿ ಅವ್ರದ್ದೇನು ಹೇಳಬೇಕಿತ್ತೋ ಆ ವಾದ ಅವ್ರು ಹೇಳೋರು. ಅವ್ರ ಆಪೋಸಿಟಲ್ಲಿ ಯಾರ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ, ಯಾರ ಮೇಲೆ ಅಪವಾದ ಹಾಕಿರ್ತಾರೆ ಅವ್ರು ಹೇಳೋರು. ಸೊ ಬೇಸಿಕಲಿ ಇವಾಗ ಕೋರ್ಟ್ ಏನಿದೆಯಲ್ಲ, ಮುಂಚೆ ಅದನ್ನ ಪಂಚಾಯತಿ ಕಟ್ಟೆ ಅಂತ ಹೇಳ್ತಾ ಇದ್ರು ಅಲ್ಲ, ಬಟ್ ಹಾಗೆ ಇದ್ದಿದ್ದು. ಆ ಪಂಚಾಯತಿ ಕಟ್ಟೆನೇ ಮಾಡರ್ನೈಸ್ ಆಗಿ ಆ ಥೀಮನ್ನು ಇಟ್ಕೊಂಡು ಇವಾಗ ಕೋರ್ಟ್ ಅಂತ ಆಗಿರೋದು. ಸೊ ಇವಾಗ ಕೋರ್ಟ್ ಇದೆ, ಅವಾಗ ಕೋರ್ಟ್ ಇರಲಿಲ್ಲ, ಹಾಗಾಗಿ ಊರಲ್ಲಿ ಪಂಚಾಯತಿ ಕಟ್ಟೆ ಇರ್ತಿತ್ತು.